ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನೊಂದು ಬ್ಯೂಟಿಫುಲ್ ಸ್ಕಿನ್ ಕೇರ್ ಟಿಪ್ನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಇದೊಂದು ಪುಟ್ಟ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಪುಟ್ಟ ಟಿಪ್ ಏನು ಅಂತಂದರೆ, ನಾವು ಈಗ ಸಮ್ಮರ್ಗೆ ಎಂಟರ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ನಾನು ನಿನ್ನೆ ವಿಡಿಯೋನಲ್ಲಿ ಯಾವ ಮಾಯಿಶ್ಚರೈಸರ್, ಯಾವ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಬ್ಯಾರಿಯರ್ನ ನಾವು ಕಾಪಾಡ್ಕೊಳ್ಬೋದು ಅನ್ನೋದನ್ನ ಹೇಳಿದ್ದೀನಿ. ನೀವು ಯಾರನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಮ್ಮೆ ಚೆಕ್ ಮಾಡಿ. ನಿನ್ನೆ ವಿಡಿಯೋನಲ್ಲಿ ನಾನು ಪೂರ್ತಿ ಡೀಟೇಲ್ಸ್ನ ಹಾಕಿದ್ದೀನಿ. ಸೊ ನಾನು ನಿನ್ನೆ ಹೇಳಿರೋ ಅಂಥ ಮಾಯಿಶ್ಚರೈಸರ್ ಆಗಿರ್ಬೋದು, ಇಲ್ಲ ಸನ್ಸ್ಕ್ರೀನ್ ಆಗಿರ್ಬೋದು, ನಾವು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಬಟ್ ಈಗ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ನಾವು ಮಸ್ಟ್ ಆ್ಯಂಡ್ ಶುಡ್ ಇನ್ಕ್ಲೂಡ್ ಮಾಡಬೇಕಾಗಿರುವಂಥ ಒಂದು ಸ್ಕಿನ್ ಕೇರ್ ಟಿಪ್ನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ನಾವು ಸನ್ನಿಗೆ ಜಾಸ್ತಿ ನಮ್ಮ ಸ್ಕಿನ್ನ ಬಿಟ್ಟಿರ್ತೀವಿ. ಓಕೆ, ನಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಇಲ್ಲ ಟ್ಯಾನ್ ಆಗಿರ್ಬೋದು, ಇಲ್ಲ ಡ್ರೈ ಆಗಿರ್ಬೋದು, ಆ ಮಾಯಿಶ್ಚರ್ ಲೆವೆಲ್ ಏನಾಗಿರುತ್ತೆ ಅದು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬಂದುಬಿಟ್ಟಿರುತ್ತೆ ನಮ್ಮ ಸ್ಕಿನ್ನಲ್ಲಿ, ಬಿಕಾಸ್ ಆಫ್ ಎಕ್ಸೆಸಿವ್ ಹೆವಿ ಸನ್ ರೇಸ್. ಹೌದಾ? ಸೊ ಅದನ್ನು ನಾವು ನೈಟ್ ಟೈಮ್ ಯಾವ ಥರ ನಮ್ಮ ಸ್ಕಿನ್ನ ಮಾಯಿಶ್ಚರ್ ಲಾಕ್ ಮಾಡ್ಬೋದು, ಯಾವ ಥರ ಕಾಪಾಡ್ಕೊಳ್ಬೋದು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ತುಂಬ ಸಿಂಪಲ್ ಟಿಪ್ಪು. ಸೊ ಫಾಲೋ ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಬಟ್ ಸಮ್ಮರಲ್ಲಂತೂ ಈ ಟಿಪ್ಸ್ನ ನೀವು ಖಂಡಿತ ಫಾಲೋ ಮಾಡಲೇಬೇಕು. ಇಂಥ ಟಿಪ್ಸ್ ನಾನು ಜಾಸ್ತಿ ಸೊ ಇಂಥ ಟಿಪ್ಸ್ನ ನಾನು ಶೇರ್ ಮಾಡ್ತಾ ಬರ್ತೀನಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಥ ಹಲವಾರು ಟಿಪ್ಸ್ನ ನೀವು ನೋಡ್ಬೋದು, ತಿಳ್ಕೊಬೋದು, ಹಾಗೆ ಫಾಲೋ ಕೂಡ ಮಾಡ್ಬೋದು. ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಕಾಪಾಡ್ಕೊಳ್ಬೋದು. ಸೊ ಇವತ್ತು ನಾನು ತೋರಿಸ್ತಾ ಇರೋ ಟಿಪ್ ಏನು ಅಂದರೆ, ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸ್ವಲ್ಪ ಒಂದು 5 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಆ್ಯಂಡ್ ವಿತ್ ಮಿನಿಮಮ್ ಅಮೌಂಟಲ್ಲಿ ನೀವು ಇದನ್ನ ಫಾಲೋ ಮಾಡ್ಬೋದು. ಸೊ ನಿಮಗೆ ಬೇಕಾಗಿರೋದು ಒಂದು ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಸಿಗುತ್ತಲ್ಲ, ಪ್ಯೂರ್ ಗ್ಲಿಸರಿನ್ನು ಆ್ಯಂಡ್ ಯಾವುದಾದ್ರೂ ಸರಿ ಆಲೋವೆರಾ ಜೆಲ್ಲು. ನಾನಿಲ್ಲಿ ಟಾಟಾ 1mg ಯೂಸ್ ಮಾಡಿದ್ದೀನಿ. ತೇಜಸ್ಯ ಪ್ಯೂರಿಟಿ ಆಫ್ ಆಯುರ್ವೇದ ಅಂತಂದ್ಬಿಟ್ಟು ನಾನು ಆಲೋವೆರಾ ಜೆಲ್ ಈ ಥರ ನಾನು ಒಂದು ಸ್ವಲ್ಪ ದೊಡ್ಡ ಪ್ಯಾಕ್ ತೊಗೊಂಡ್ಬಿಡ್ತೀನಿ ಆಲೋವೆರಾ ಜೆಲ್. ಬಿಕಾಸ್ ನಾನು ಎವ್ರಿ ಡೇ ರೂಟೀನಲ್ಲಿ ನಾನು ಯೂಸ್ ಮಾಡ್ತೀನಿ ಆಲೋವೆರಾ ಜೆಲ್ನ, ನನ್ನ ಸ್ಕಿನ್ಗೆ, ನನ್ನ ನೆಕ್ಗೆ, ನನ್ನ ಹ್ಯಾಂಡ್ಸ್ಗೆ ಎಲ್ಲ. ಸೊ ಆಲೋವೆರಾ ಜೆಲ್ಲು ಆ್ಯಂಡ್ ಗ್ಲಿಸರಿನ್ ಇದಿಷ್ಟೇ ಬೇಕಾಗಿರೋದು. ನೀವು ನಾರ್ಮಲ್ಲಾಗಿ ಫೇಸ್ ವಾಶ್ ಮಾಡಿದ್ರಿ ಅಲ್ವಾ, ಫೇಸ್ ವಾಶ್ ಮಾಡಿದ್ದಾದಮೇಲೆ ಬಿಫೋರ್ ಅಪ್ಲೈಯಿಂಗ್ ಎನಿ ಕ್ರೀಮ್ಸ್, ಓಕೆನಾ, ನೈಟ್ ಟೈಮು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಬಿಫೋರ್ ಅಪ್ಲೈಯಿಂಗ್ ಎನಿ ಕ್ರೀಮ್ಸ್, ಯು ಆರ್ ನೈಟ್ ಏನು ಸಿರಮ್ ಆಗಿರ್ಬೋದು, ಇಲ್ಲ ಕ್ರೀಮ್ ಮಾಯಿಶ್ಚರೈಸರ್ ಆಗಿರ್ಬೋದು, ಇದು ಏನನ್ನ ಅಪ್ಲೈ ಮಾಡ್ಕೊಳ್ಳಿ ಪರವಾಗಿಲ್ಲ. ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕು ಅಂದರೆ, ಜಸ್ಟ್ 1 ಡ್ರಾಪ್ ಫೇಸ್ ವಾಶ್ ಮಾಡಿದ್ದಾದಮೇಲೆ ಜಸ್ಟ್ 1 ಡ್ರಾಪ್ ಗ್ಲಿಸರಿನ್ನ ತೊಗೊಳ್ಳಿ. ಒಂದೇ 1 ಡ್ರಾಪ್, ಓಕೆ, ಸಾಕು. ನೋಡಿ ಈ ಥರ 1 ಡ್ರಾಪು ಆ್ಯಂಡ್ 1 ಡ್ರಾಪ್ ಆಲೋವೆರಾ ಜೆಲ್. ನಿಮಗೆ ಟೈಮ್ ಇತ್ತು ಅಂದರೆ ಮಾರ್ನಿಂಗ್ ಟೈಮ್ ಸಹ ಇದನ್ನ ಸ್ನಾನಕ್ಕೆ ಮುಂಚೆ ಮಾಡಿ. ತುಂಬ ಚೆನ್ನಾಗಿ ನಿಮ್ಮ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ. ಗ್ಲಿಸರಿನ್ ಅನ್ನೋದು ನಮ್ಮ ಸ್ಕಿನ್ನಲ್ಲಿರುವಂಥ ಮಾಯಿಶ್ಚರ್ ಲೆವೆಲ್ನ, ಒಳಗಡೆ ಇರುವಂಥ ಮಾಯಿಶ್ಚರ್ನ ಹೊರಗೆ ಹಾಕಿ ನಿಮ್ಮ ಸ್ಕಿನ್ನಲ್ಲಿ ಮಾಯಿಶ್ಚರ್ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಗ್ಲಿಸರಿನ್ ತುಂಬ ಇಂಪಾರ್ಟೆಂಟು. ಸೊ ನಾವು ಯಾವಾಗ ನಮ್ಮ ಸ್ಕಿನ್ನಲ್ಲಿ ಮಾಯಿಶ್ಚರ್ ಇರುತ್ತೆ, ಡ್ರೈ ಆಗಿಲ್ಲ ನಮ್ಮ ಸ್ಕಿನ್ನು, ಆವಾಗ ಏಜಿಂಗ್ ಫ್ಯಾಕ್ಟರ್ ತುಂಬ ಕಡಿಮೆ ಆಗುತ್ತೆ. ಓಕೆನಾ? ಏಜಿಂಗ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಫೈನ್ ಲೈನ್ಸ್ ಆಗಿರ್ಬೋದು, ಇಲ್ಲ ರಿಂಕಲ್ಸ್ ಆಗಿರ್ಬೋದು, ಕಡಿಮೆ ಆಗ್ತಾ ಬರುತ್ತೆ. ಸೊ ಎವ್ರಿ ಸ್ಕಿನ್ನಿಗೆ ಮಾಯಿಶ್ಚರೈಸರ್, ನಾನು ಯಾವಾಗಲೂ ಹೇಳ್ತೀನಲ್ವ, ನಮ್ಮ ಬಾಡಿಗೆ ವಾಟರ್ ಎಷ್ಟು ಮುಖ್ಯನೋ ನಮ್ಮ ಸ್ಕಿನ್ನಿಗೆ ಮಾಯಿಶ್ಚರ್ ಅಷ್ಟೇ ಮುಖ್ಯ. ಓಕೆನಾ? ಸೊ ಈ ಥರ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗೋದೇ ಇಲ್ಲ ನೀವು ಏನು ಹಚ್ಕೋತಿದ್ದೀರಾ ಅನ್ನೋದು. ಜಸ್ಟ್ ವಾಟರ್ ಇದ್ದಂಗೆ ಇರುತ್ತೆ. 1 ಡ್ರಾಪ್ ಗ್ಲಿಸರಿನ್, 1 ಡ್ರಾಪ್ ಆಲೋವೆರಾ ಜಸ್ಟ್ ಅಪ್ಲೈ ಮಾಡಿ, ಮಸಾಜ್ ಮಾಡಿ. ಇದು ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಕಾಪಾಡುತ್ತಂದರೆ, ನೀವು 1 ವೀಕ್ ಟ್ರೈ ಮಾಡಿ, ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ನೀವು 7 ಡೇಸ್ ಟ್ರೈ ಮಾಡಿ, ನಿಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ ಆ್ಯಂಡ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡ್ರೈ ಇರೋದಿಲ್ಲ ಸ್ಕಿನ್ನು. ಓಕೆ, ಆ್ಯಂಡ್ ಪಿಗ್ಮೆಂಟೇಷನ್ ಕೂಡ ನಾವು ಆಲೋವೆರಾ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು ಕಡಿಮೆ ಆಗ್ತಾ ನಿಮ್ಮ ಸ್ಕಿನ್ ಅಂತೂ ಬೇಬಿ ಸಾಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆವಿ ಡ್ರೈ ಇರುತ್ತಲ್ಲ, ಡ್ರೈ ಸ್ಕಿನ್ ಅವ್ರಿಗಂತೂ ಇದೊಂದು ಮ್ಯಾಜಿಕಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಈ ಥರ ಸ್ವಲ್ಪ ನಿಮಗೆ ಸ್ಟಿಕ್ಕಿನೆಸ್ ಇರುತ್ತೆ, ಬಂಕ ಥರ ಅನಿಸುತ್ತೆ ಬಿಕಾಸ್ ಆಫ್ ಯೂಸಿಂಗ್ ಗ್ಲಿಸರಿನ್. ಬಟ್ ಗ್ಲಿಸರಿನ್ ಪ್ಯೂರ್ ಗ್ಲಿಸರಿನ್ ತೊಗೊಳ್ಳಿ. ವೈಟ್ ಕಲರ್ ಗ್ಲಿಸರಿನ್ನು ಫಾರ್ಮಸಿಗಳಲ್ಲಿ ಸಿಗುತ್ತೆ ನಿಮಗೆ. 1 ಡ್ರಾಪ್ ಆಫ್ ಗ್ಲಿಸರಿನ್ ಆ್ಯಂಡ್ 1 ಡ್ರಾಪ್ ಆಫ್ ಆಲೋವೆರಾ ಜೆಲ್. ನಿಮ್ಮ ಸ್ಕಿನ್ನಿಗೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ನೀವು ಕೈಗೆ ಎಲ್ಲನೂ ಯೂಸ್ ಮಾಡೋಂಗಿದ್ರೆ, ಕೆಲವ್ರಿಗೆಲ್ಲ ಪಾದ ಎಲ್ಲ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ, ಅದಕ್ಕೆ ಸಹ ಯೂಸ್ ಮಾಡ್ಕೊಳ್ಬೋದು. ಬೇಬಿ ಸಾಫ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಅಂತೂ. 100% ಟ್ರೈ ಮಾಡಿ ಒಂದ್ಸಲಿ, ಟ್ರಸ್ಟ್ ಮಾಡಿ. ಆಮೇಲೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಬೇಬಿ ಸಾಫ್ಟ್ ಆಗಿಬಿಡುತ್ತೆ ಸ್ಕಿನ್ನು. ಎವ್ರಿ ಡೇ ನೈಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿ ಇದನ್ನೊಂದು ಹಚ್ಕೊಂಡ್ರೂ ಸಾಕು. ಇಲ್ಲ ಇದಾದಮೇಲೆ ನಿಮ್ಮ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಏನಿದೆಯೋ ಅದನ್ನ ಟ್ರೈ ಮಾಡಿ.
ಆ್ಯಂಡ್ ಮಾರ್ನಿಂಗು ಸ್ನಾನಕ್ಕೆ ಮುಂಚೆ ಒಂದು ಸಲ ಟ್ರೈ ಮಾಡಿ, ಓಕೆನಾ. ಇದರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಮಾಯ್ಶ್ಚರ್ ಕಾಪಾಡುತ್ತೆ. ಈ ಗ್ಲಿಸರಿನ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಮಾಯ್ಶ್ಚರ್ನ ಕಾಪಾಡುತ್ತೆ ಆ್ಯಂಡ್ ಸ್ಕಿನ್ ತುಂಬಾ ಸಾಫ್ಟಾಗಿ ವೈಬ್ರೆಂಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. 7 days ಟ್ರೈ ಮಾಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಮನೆಯಲ್ಲಿರೋರಾದರೆ ಹಚ್ಕೊಂಡು ಬಿಟ್ಬಿಡಿ ನಾರ್ಮಲ್ ಆಗಿ, ಓಕೆನಾ. ನೋಡಿ ನಿಮಗೇನೂ ಗೊತ್ತಾಗೋದು ಸಹನೂ ಇಲ್ಲ, ನೀವೇನೋ ಒಂದು ಕ್ರೀಮ್ ಹಚ್ಚಿದ್ದೀರಾ ಅಂತ ಸಹನೂ ಗೊತ್ತಾಗೋದಿಲ್ಲ. ಸಖತ್ ಸಾಫ್ಟ್ ಮಾಡುತ್ತೆ ಸ್ಕಿನ್, ಓಕೆ. ವೈಬ್ರೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಸೊ ಟ್ರೈ ಮಾಡಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.